ಸ್ನೇಹಿತರೆ, ನಾಟ್ಯ ಬರದವನಿಗೆ ಆಂಗಣ ವಕ್ರ ಅನ್ನೋ ಗಾದೆಯನ್ನು ನೀವು ಬಹಳಷ್ಟು ಬಾರಿ ಕೇಳಿರಬಹುದು. ಇವತ್ತು ಈ ಗಾದೆ ನಮ್ಮ ನೆರೆಯ ದೇಶ ಪಾಕಿಸ್ತಾನಕ್ಕೆ ಸರಿಯಾಗಿ ಹೊಂದುತ್ತಿದೆ. ಏಕೆಂದರೆ ಅಫ್ಘಾನಿಸ್ತಾನ ಇವತ್ತು ಪಾಕಿಸ್ತಾನವನ್ನು ಗಟ್ಟಿಯಾಗಿ ಎದುರಿಸುತ್ತಿದೆ. ಇದರ ಹಿಂದೆ ನೇರವಾಗಿ ಭಾರತದ ಹೆಸರು ಕೇಳುತ್ತಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನ ಹೀಗೆ ಆರೋಪಿಸುತ್ತಿದೆ: ಅಫ್ಘಾನಿಸ್ತಾನದಲ್ಲಿ ಭಾರತದಿಂದ ಒಂದು ಮುಖ್ಯ ತಾಂತ್ರಿಕ ತಂಡ ಬಂದಿದೆಯಂತೆ. ಆ ತಂಡ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ರಿಪೇರ್ ಮಾಡಿ ಸಿದ್ಧಪಡಿಸಿದೆಯಂತೆ. ಮತ್ತೊಂದು ಕಡೆ ಕತಾರ್ನಲ್ಲಿ ಎರಡು ದೇಶಗಳ ನಡುವೆ ಯುದ್ಧ ವಿರಾಮ ಘೋಷಣೆಯಾದರೂ ಈ ಯುದ್ಧ ನಿಲ್ಲುವಂತೆ ಕಾಣುತ್ತಿಲ್ಲ. ಇನ್ನೊಂದು ಸುದ್ದಿ, ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ಗಳಲ್ಲಿ ಎರಡು ಅಪರಿಚಿತ ದೇಶಗಳು ಬ್ರಹ್ಮೋಸ್ ಮಿಸೈಲ್ಗಳಿಗಾಗಿ ರಹಸ್ಯ ಒಪ್ಪಂದ ಮಾಡಿಕೊಂಡಿವೆ. ಶೀಘ್ರದಲ್ಲೇ ಆ ದೇಶಗಳ ಹೆಸರುಗಳು ಬಯಲಾಗುತ್ತವೆ. ಮೂರನೇ ಸುದ್ದಿ, ಭಾರತ ಅಮೆರಿಕದಿಂದ ಟ್ರಂಪ್ ತಾರಿಫ್ಗಳನ್ನು ಹೇರಿದರು. ಭಾರತ ತನ್ನ ಎಕ್ಸ್ಪೋರ್ಟ್ ಮಾರುಕಟ್ಟೆಯನ್ನು ವೈವಿಧ್ಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಇದರಿಂದ ನಮ್ಮ ಆರ್ಥಿಕ ಬೆಳವಣಿಗೆ IMF ಅಂದಾಜಿನ ಪ್ರಕಾರ 6ರಿಂದ 6.5% ನಡುವೆ ಇದೆ. ಇವತ್ತಿನ ವಿಡಿಯೋದಲ್ಲಿ ಈ ಮುಖ್ಯ ಅಪ್ಡೇಟ್ಗಳನ್ನು ಸ್ಪಷ್ಟವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಕೆಲಸ ನಿಮ್ಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಸಣ್ಣ ಸಹಾಯ ಈ ಮುಖ್ಯ ಸುದ್ದಿಗಳನ್ನು ನಿಮ್ಮ ಬಳಿಗೆ ತಲುಪಿಸುವಲ್ಲಿ ನಮ್ಗೆ ದೊಡ್ಡ ಸಹಕಾರ ನೀಡುತ್ತದೆ. ಮೊದಲ ಸುದ್ದಿ, ಪಾಕಿಸ್ತಾನ ಅಫ್ಘಾನಿಸ್ತಾನದಿಂದ ಬರುತ್ತಿದೆ. ಕೆಲವು ದಿನಗಳ ಹಿಂದೆ ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕಿ ಭಾರತಕ್ಕೆ ಭೇಟಿ ನೀಡಿದರು. ಈ ಭೇಟಿಯನ್ನು ನೋಡಿ ಪಾಕಿಸ್ತಾನ ಆಕ್ರೋಶದಿಂದ ಕುದಿಯುತ್ತಿದೆ. ಅಫ್ಘಾನ್ ರಾಜಧಾನಿ ಕಾಬೂಲ್ ಮೇಲೆ ಸೈನಿಕ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ಆವೇಶದಲ್ಲಿ ಈ ನಿರ್ಧಾರ ತೆಗೆದುಕೊಂಡ ಪಾಕಿಸ್ತಾನಕ್ಕೆ ಒಂದು ವಿಷಯ ತಿಳಿದಿರಲಿಲ್ಲ: ಈಗ ಅಫ್ಘಾನ್ನಲ್ಲಿ ಇರುವ ತಾಲಿಬಾನ್ ಸಾಮಾನ್ಯವಲ್ಲ, ಅಮೆರಿಕವನ್ನೇ ತಮ್ಮ ದೇಶದಿಂದ ಹೊರದೂಡಿದವರು. ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಸೈನ್ಯ ಎಷ್ಟು ಅಂದುಕೊಂಡಂತೆಯೇ ಆಯಿತು. ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಸತತವಾಗಿ ಎದುರಿಸಲು ಆರಂಭಿಸಿತು. ಗಡಿಗಳನ್ನು ಆಕ್ರಮಿಸಿತು, ಚೌಕಿಗಳನ್ನು ವಶಪಡಿಸಿಕೊಂಡಿತು, ಸೈನಿಕರನ್ನು ತುಂಡರಿಸಿತು, ಹಲವರನ್ನು ಕೊನೆಯ ಪ್ರಯಾಣಕ್ಕೆ ಕಳುಹಿಸಿತು. ಈ ಪ್ರಕ್ರಿಯೆ ಈಗಲೂ ನಡೆಯುತ್ತಿದೆ. ನಿನ್ನೆಯಷ್ಟೇ ಕತಾರ್ನಲ್ಲಿ ಎರಡು ದೇಶಗಳ ರಕ್ಷಣಾ ಸಚಿವರು, ಅಂದರೆ ಅಫ್ಘಾನ್ ಮತ್ತು ಪಾಕಿಸ್ತಾನದ ಸಚಿವರು ಒಪ್ಪಂದ ಮಾಡಿಕೊಂಡರು. ಯುದ್ಧ ವಿರಾಮ ಘೋಷಣೆಯಾಯಿತು ಎಂದು ಸುದ್ದಿ ಬಂತು. ಆದರೆ ಟಿಟಿವಿ ರೀತಿಯ ಸಂಸ್ಥೆಗಳು ಈ ಘಟನೆಗಳನ್ನು ನಿಲ್ಲಿಸುವ ಕೆಲಸದಲ್ಲಿ ಇಲ್ಲ. ಪ್ರತಿ ಗಂಟೆಗೂ ಇಂತಹ ರಿಪೋರ್ಟ್ಗಳು, ಘಟನೆಗಳು ಬರುತ್ತಿವೆ. ಅದರಲ್ಲಿ ಪಾಕಿಸ್ತಾನ ಗಟ್ಟಿಯಾಗಿ ತಿನ್ನುತ್ತಿದೆ. ಇಷ್ಟರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಒಂದು ಆರೋಪ ಮಾಡಿತು. ಅದು ಅಂತಾರಾಷ್ಟ್ರೀಯ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿತು. ಅವರ ಆರೋಪ ಏನೆಂದರೆ, ಭಾರತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ನೇರವಾಗಿ ಸಹಾಯ ಮಾಡುತ್ತಿದೆಯಂತೆ. ಕಾಬೂಲ್ನಲ್ಲಿ ಭಾರತದಿಂದ ಒಂದು ತಾಂತ್ರಿಕ ತಂಡ ಬಂದಿದೆಯಂತೆ. ಅದು ಅಫ್ಘಾನ್ನಲ್ಲಿ ಇರುವ ಹಳೆಯ ಅಮೆರಿಕನ್ ಮ್ಯಾನ್ಪ್ಯಾಡ್ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನು ರಿಪೇರ್ ಮಾಡಿದೆಯಂತೆ. ಈ ಆರೋಪವನ್ನು ಪಾಕ್ ಪತ್ರಕರ್ತ ಜಾವೇದ್ ಚೌಧರಿ ಮಾಡಿದರು. ಅಫ್ಘಾನ್ ಮೀಡಿಯಾ ಅದನ್ನು ಪ್ರಕಟಿಸಿತು. ಆದರೆ ಭಾರತ ಸರ್ಕಾರ ಅಥವಾ ಸ್ವತಂತ್ರ ಮೂಲಗಳು ಇದನ್ನು ದೃಢೀಕರಿಸಿಲ್ಲ. ಪಾಕಿಸ್ತಾನ ಬಳಿ ಯಾವ ಅಧಿಕಾರಿಕ ಸಾಕ್ಷ್ಯವೂ ಇಲ್ಲ. ಅಪವಾದಗಳು ಇದ್ದರೂ ಅವುಗಳನ್ನು ಹೆಚ್ಚು ಪಟ್ಟಿಕೊಳ್ಳಬೇಡಿ. ಆದರೂ ಈ ರಿಪೋರ್ಟ್ನಲ್ಲಿ ಯಾವ ವಿವರಗಳು ಬಯಲಾದವು ನೋಡೋಣ. ಅಫ್ಘಾನ್ ಬಳಿ ಮ್ಯಾನ್ಪ್ಯಾಡ್ಗಳು ಇವೆ, ಅಂದರೆ ಭುಜದ ಮೇಲೆ ಹೊತ್ತುಕೊಂಡು ದಾಳಿ ಮಾಡುವ ಮಿಸೈಲ್ ಸಿಸ್ಟಂಗಳು. ಇವು ಹೆಲಿಕಾಪ್ಟರ್ಗಳು, ಡ್ರೋನ್ಗಳು, ಕಡಿಮೆ ಎತ್ತರದಲ್ಲಿರುವ ಫೈಟರ್ ಜೆಟ್ಗಳು, ಕ್ರೂಸ್ ಮಿಸೈಲ್ಗಳನ್ನು ಸುಲಭವಾಗಿ ಗುರಿ ಮಾಡಬಲ್ಲವು. ಸೋವಿಯತ್ ಕಾಲದಲ್ಲಿ ಅಫ್ಘಾನ್ S-7, S-16, S-18 ರೀತಿಯ ಅಮೆರಿಕನ್ ಸ್ಟಿಂಗರ್ ಆಯುಧಗಳನ್ನು ಪಡೆದಿತ್ತು. ಆದರೆ 2021ರಲ್ಲಿ ಈ ಸಿಸ್ಟಂಗಳನ್ನು ಸಂಪೂರ್ಣವಾಗಿ ಮುಚ್ಚಿದರು. ಉತ್ತಮ ತಾಂತ್ರಿಕ ತಂಡ ಸಿಕ್ಕಿದರೆ ಇವುಗಳನ್ನು ಮತ್ತೆ ಕೆಲಸ ಮಾಡುವಂತೆ ಮಾಡಬಹುದು. ಪಾಕಿಸ್ತಾನದ ಆರೋಪ, ತಾಲಿಬಾನ್ ಬಳಿ ಇರುವ ಈ ಸಿಸ್ಟಂಗಳನ್ನು ಭಾರತ ರಿಪೇರ್ ಮಾಡಿದೆಯಂತೆ. ಅದಕ್ಕೆ ಪಾಕ್ ಏರಿಯಲ್ ದಾಳಿಗಳನ್ನು ಅಫ್ಘಾನ್ ಕೌಂಟರ್ ಮಾಡುತ್ತಿದೆಯಂತೆ. ಭಾರತದ ವಿದೇಶಾಂಗ ಸಚಿವಾಲಯ ಅಫ್ಘಾನ್ ಸಾರ್ವಭೌಮತ್ವಕ್ಕೆ ಬೆಂಬಲದ ಬಗ್ಗೆ ಮಾತನಾಡಿದೆ. ಆದರೆ ಸೈನಿಕ ಸಹಾಯದ ಬಗ್ಗೆ ಯಾವ ದೃಢೀಕರಣವೂ ಇಲ್ಲ. ಪ್ರಸ್ತುತ ಭಾರತ ಅಫ್ಘಾನ್ ನಡುವೆ ಮಾನವೀಯ, ಆರ್ಥಿಕ, ತಾಂತ್ರಿಕ ಸಹಕಾರ ಹೆಚ್ಚುತ್ತಿದೆ. ಆದರೆ ಸೈನಿಕ ಸಹಕಾರದ ಬಗ್ಗೆ ಇನ್ನೂ ಘೋಷಣೆ ಇಲ್ಲ. ಭವಿಷ್ಯದಲ್ಲಿ ಇಂತಹ ಒಪ್ಪಂದಗಳು ನಡೆಯಬಹುದು.
ಭಾರತ ಆಯುಧಗಳನ್ನು ಮಾರಬಹುದು. ಹಾಗೆ ಮಾಡಿದರೆ ಪಾಕಿಸ್ತಾನವನ್ನು ಎರಡೂ ಕಡೆಯಿಂದ ಸುತ್ತುವ ಸಾಧ್ಯತೆ ಇದೆ. ಒಂದು ವೇಳೆ ಭಾರತ 2-4 ಬ್ರಹ್ಮೋಸ್ ಮಿಸೈಲ್ಗಳನ್ನು ಅಫ್ಘಾನ್ಗೆ ಮಾರಿದರೆ ಮಧ್ಯ ಏಷ್ಯಾದಲ್ಲಿ ಗಲಭೆ ತಪ್ಪದು. ಈ ಗಲಭೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಗಮನವನ್ನು, ತನ್ನ ಆಯುಧ ಶಕ್ತಿಯನ್ನು ತೋರಿಸುವ ಅವಕಾಶವನ್ನು ನೀಡುತ್ತದೆ. ಅಫ್ಘಾನ್ಗೂ ಗೊತ್ತಿದೆ, ಆಧುನಿಕ ಆಯುಧಗಳಿಲ್ಲದಿದ್ದರೆ ಅಮೆರಿಕ ಬಗ್ರಾಮ್ ಏರ್ಬೇಸ್ನ್ನು ಮತ್ತೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತದೆ. ಹಾಗಾಗಿ ಈ ಒಪ್ಪಂದ ಎರಡು ದೇಶಗಳಿಗೂ ಲಾಭದಾಯಕವೇ. ಈ ವಿಷಯದಲ್ಲಿ ಎರಡು ದೇಶಗಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತವೆ ನೋಡೋಣ. ಈ ಒಪ್ಪಂದ ನಡೆಯಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಕಡ್ಡಾಯವಾಗಿ ಹೇಳಿ. ಭಾರತ ನಿಜವಾಗಿಯೂ ಇಂತಹ ಸಹಾಯ ಮಾಡುತ್ತಿದೆಯೋ, ಟಿಟ್ ಫಾರ್ ಟ್ಯಾಟ್ ನೀತಿಯೋ? ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ಗಳಲ್ಲಿ ಶೇರ್ ಮಾಡಿ. ಎರಡನೇ ಅಪ್ಡೇಟ್ಗೆ ಬಂದರೆ, ಭಾರತ 2 ಅಪರಿಚಿತ ದೇಶಗಳೊಂದಿಗೆ ಸುಮಾರು 4,000 ಕೋಟಿ ಮೌಲ್ಯದ ಮಿಸೈಲ್ ಒಪ್ಪಂದವನ್ನು ಕರಾರು ಮಾಡಿದೆ. ಇದು ರಹಸ್ಯ ಒಪ್ಪಂದವಾದ ಕಾರಣ ಅದರ ವಿವರಗಳು ಹೊರಬಂದಿಲ್ಲ. ಆದರೆ ಮೀಡಿಯಾ ರಿಪೋರ್ಟ್ಗಳ ಆಧಾರದಲ್ಲಿ ಹೇಳುತ್ತಿದ್ದೇವೆ. 2 ದೇಶಗಳೊಂದಿಗೆ ಈ ಡಿಫೆನ್ಸ್ ಒಪ್ಪಂದ ನಡೆದಿದೆ. ಆಪರೇಷನ್ ಸಿಂಧು ನಂತರ ಬ್ರಹ್ಮೋಸ್ ಮಿಸೈಲ್ ಯಶಸ್ಸನ್ನು ಪ್ರಪಂಚ ನೋಡಿತು. ಈಗ ಮಧ್ಯ ಪೂರ್ವ, ಮಧ್ಯ ಏಷ್ಯಾ, ಆಸಿಯಾನ್ ದೇಶಗಳಿಂದ ಕನಿಷ್ಠ 15 ದೇಶಗಳು ಭಾರತದ ಆಯುಧಗಳನ್ನು ಖರೀದಿಸಲು ನೋಡುತ್ತಿವೆ. ಒಮ್ಮೆ ಆಲೋಚಿಸಿ, ಭಾರತ ತಪ್ಪಾಗಿ ಮಿಸೈಲ್ ಪ್ರಯೋಗಿಸಿದಾಗಲೂ ಪಾಕಿಸ್ತಾನಕ್ಕೆ ಭಾರೀ ನಷ್ಟವಾಯಿತು. ಇತ್ತೀಚೆಗೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಕ್ನೋದಲ್ಲಿ ಬ್ರಹ್ಮೋಸ್ ಪ್ಲಾಂಟ್ ಉದ್ಘಾಟನೆಯಲ್ಲಿ ಮೊದಲ ಡೆಲಿವರಿಯ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಿದರು. ಬ್ರಹ್ಮೋಸ್ ಅಂದರೆ ಪಾಕಿಸ್ತಾನದ ಪ್ರತಿ ಮೂಲೆಯನ್ನು ಗುರಿ ಮಾಡಬಲ್ಲ ಆಯುಧ. ಒಂದು ಬಟನ್ ಒತ್ತಿದರೆ ಪಾಕ್ನು ನಾಶ ಮಾಡಬಹುದು. ಈ ಒಪ್ಪಂದದ ಮೌಲ್ಯ 4,000 ಕೋಟಿ. 2 ದೇಶಗಳು ಇದರಲ್ಲಿ ಇವೆ. ಈಗಾಗಲೇ ಫಿಲಿಪ್ಪೀನ್ಸ್ಗೆ ಬ್ರಹ್ಮೋಸ್ ಮಾರಿದ್ದೇವೆ. ಈಗ ವಿಯತ್ನಾಂ, ಇಂಡೋನೇಷಿಯಾ, ಸೌದಿ ಅರೇಬಿಯಾ ಈ 3 ದೇಶಗಳಲ್ಲಿ 2 ಈ ಒಪ್ಪಂದದಲ್ಲಿ ಇರಬಹುದು ಎನ್ನುತ್ತಿದ್ದಾರೆ. ಈ ವಿಷಯವನ್ನು ರಾಜನಾಥ್ ಸಿಂಗ್ ಲಕ್ನೋ ಪ್ಲಾಂಟ್ ಉದ್ಘಾಟನೆಯಲ್ಲಿ ದೃಢೀಕರಿಸಿದರು. ಈ ಪ್ಲಾಂಟ್ನು 380 ಕೋಟಿಯೊಂದಿಗೆ ನಿರ್ಮಿಸಿದರು. ತುಂಬಾ ಅಧುನಾತನವಾಗಿದೆ. ಪ್ರಸ್ತುತ ವರ್ಷಕ್ಕೆ 100 ಮಿಸೈಲ್ಗಳು ತಯಾರಾಗುತ್ತಿವೆ. ಭವಿಷ್ಯದಲ್ಲಿ 1,500 ಮಿಸೈಲ್ಗಳನ್ನು ತಯಾರಿಸುವ ಸಾಮರ್ಥ್ಯ ಇರುತ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ತಯಾರಿಸುವುದು ಅಂದರೆ ನೇರವಾಗಿ ಎಕ್ಸ್ಪೋರ್ಟ್ಗಾಗಿಯೇ. ಭಾರತ ಏರ್, ಗ್ರೌಂಡ್, ನೇವಿಗಾಗಿ ಬೇರೆ ಬೇರೆ ವೇರಿಯಂಟ್ಗಳಲ್ಲಿ ಬ್ರಹ್ಮೋಸ್ನು ತಯಾರಿಸುತ್ತಿದೆ. ಇದು ಪ್ರಪಂಚದಲ್ಲೇ ಅತ್ಯಂತ ವೇಗವಂತ ಮಿಸೈಲ್ಗಳಲ್ಲಿ ಒಂದು. ಕೊನೆಯ ಅಪ್ಡೇಟ್, ಭಾರತ ಅಮೆರಿಕದಿಂದ ಟ್ರಂಪ್ 50% ಟಾರಿಫ್ ಹೇರಿದಾಗ ನಮ್ಮ ವ್ಯಾಪಾರದಲ್ಲಿ 60% ಪ್ರಭಾವ ಬಿದ್ದಿತು. ಆದರೆ ಭಾರತ ಯುರೋಪ್, ಬ್ರಿಟನ್, ಆಸ್ಟ್ರೇಲಿಯಾದೊಂದಿಗೆ 3 ಟ್ರೇಡ್ ಒಪ್ಪಂದಗಳು, ಹೊಸ ಒಪ್ಪಂದಗಳನ್ನು ಮಾಡಿಕೊಂಡಿತು. ಇದರಿಂದ ನಮ್ಮ ಎಕ್ಸ್ಪೋರ್ಟ್ಗಳನ್ನು ವೈವಿಧ್ಯಗೊಳಿಸಲು ಸಾಧ್ಯವಾಯಿತು. ಟೆಕ್ಸ್ಟೈಲ್, ಜ್ಯುವೆಲರಿ, ಲೆದರ್, ಫುಟ್ವೇರ್, ಕೆಮಿಕಲ್ ರೀತಿಯ ಉತ್ಪನ್ನಗಳನ್ನು ಇತರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲು ಆರಂಭಿಸಿದ್ದೇವೆ. ಇಲ್ಲದಿದ್ದರೆ $48-50 ಬಿಲಿಯನ್ ನಷ್ಟವಾಗುತ್ತಿತ್ತು. ಈಗ 50 ದೇಶಗಳೊಂದಿಗೆ ಎಕ್ಸ್ಪೋರ್ಟ್ಗಾಗಿ ಚರ್ಚೆಗಳು ನಡೆಯುತ್ತಿವೆ. ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ಗಳಲ್ಲಿ ಕಡ್ಡಾಯವಾಗಿ ಬರೆಯಿರಿ. ಇಂತಹ ವಿಡಿಯೋಗಳಿಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಂದೇ ಮಾತರಂ. ಭಾರತ ಮಾತಾ ಕಿ ಜೈ.